ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮೊದಲಿಗೆ ಶರಣು ಶರಣಾರ್ಥಿಗಳು. ಇಂದಿನ ಒಂದು ವಿಷಯ ಕನ್ನಡ ರಾಜ್ಯೋತ್ಸವ. ಈ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ವೀಕ್ಷಕ ಬಂಧುಗಳಿಗೆ, ನಮ್ಮ ಕನ್ನಡ ನಾಡಿನ ಸಮಸ್ತ ಜನತೆಗೆ ಸಹೃದಯದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮೊದಲಿಗೆ ನಾನು ಕೋರುತ್ತೇನೆ. ಏನು ಕನ್ನಡ ರಾಜ್ಯೋತ್ಸವ ಅಂತಂದರೆ, ಕನ್ನಡ ರಾಜ್ಯೋತ್ಸವ ಅಂದರೆ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ನವೆಂಬರ್ 1ರಂದು ಆಚರಣೆ ಮಾಡ್ತೀವಿ. ಇದು ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕೆ ನಾವು ಕನ್ನಡ ರಾಜ್ಯೋತ್ಸವನ ನವೆಂಬರ್ 1ಕ್ಕೆ ಆಚರಣೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾವು ತೆಗೆದುಕೊಳ್ಳೋಣ. ನಮ್ಮ ನಾಡಿಗೆ ಕರ್ನಾಟಕ ಎಂಬ ಹೆಸರು ಬಂದಂತಹ ದಿನವೇ ರಾಜ್ಯೋತ್ಸವನ ಆ ಒಂದು ಸವಿನೆನಪಿಗಾಗಿ ಆಚರಣೆ ಮಾಡುವಂಥ ಹಬ್ಬ ಕನ್ನಡ ರಾಜ್ಯೋತ್ಸವ ಅನ್ನೋದು ನಮಗೆಲ್ಲ ಚಿರಪರಿಚಿತವಾಗಿದೆ. ಸ್ವತಂತ್ರದ ನಂತರ ದಕ್ಷಿಣ ಭಾರತದಲ್ಲಿ ಅನೇಕ ಪ್ರಾಂತ್ಯಗಳಾಗಿ ವಿಂಗಡಣೆ ಆಗ್ತಾ ಹೋಗ್ತಿರುತ್ತದೆ. ಕೂರ್ಗು, ಮದ್ರಾಸು, ಹೈದರಾಬಾದು, ಬಾಂಬೆ ಹೀಗೆ ಅನೇಕ ಒಂದು ಪ್ರಾಂತ್ಯಗಳಾಗಿ ವಿಂಗಡಣೆ ಆಗಿ ಹೋಗುತ್ತೆ ನಮ್ಮ ಒಂದು ಕನ್ನಡ ನಾಡು. ಇಂಥ ಒಂದು ನಾಡನ್ನು, ಕನ್ನಡ ಭಾಷೆ ಮಾತನಾಡುವಂತಹ ಪ್ರದೇಶಗಳನ್ನು ಒಗ್ಗೂಡಿಸುವಂತಹ ಒಂದು ಪ್ರಯತ್ನವನ್ನು ಆಗುತ್ತೆ. ಹಾಗೆ ಒಂದು ಪ್ರತ್ಯೇಕವಾದ ಭಾಷಾವಾರು ಆಧಾರದ ಮೇಲೆ ಒಂದು ಪ್ರತ್ಯೇಕವಾದ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ನಮ್ಮ ಕನ್ನಡ ಹೋರಾಟಗಾರರ ಒಂದು ಚಿಂತನೆಯಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ತುಂಬ ಆಲೂರು ವೆಂಕಟರಾಯರವರು ಹಿಡಿದು ಅಲ್ಲಿಂದ ಚನ್ನಬಸಪ್ಪ, ದೇಶಪಾಂಡೆ, ಶ್ರೀನಿವಾಸು ಹೀಗೆ ಅನೇಕ ಕವಿಗಳು, ನಾಡ ಅಭಿಮಾನಿಗಳು ಕೂಡ 1905ರಿಂದ ಹಿಡಿದು 1956ರವರೆಗೆ ಹೋರಾಟವನ್ನು ಮಾಡಿ ಇದನ್ನು ಒಂದು ಫಲಿಸ್ತತೆ ಅಂತ ಹೇಳ್ಬೋದು. ಇವರೆಲ್ಲ ಏನು ಮಾಡಿದರು? ಧಾರವಾಡದಲ್ಲಿ ವಿದ್ಯಾವರ್ತಕ ಎಂಬ ಸಂಘವನ್ನು ಪ್ರಾರಂಭಿಸಿದರು. ಈ ಒಂದು ಸಂಘದ ಮುಖೇನವಾಗಿ ಕರ್ನಾಟಕವನ್ನು, ಒಂದು ಕನ್ನಡ ಭಾಷೆಯ ಛಿದ್ರವಾಗಿರೋದನ್ನು ಒಂದು ವಿಲೀನಗೊಳಿಸಿ ಅದನ್ನು ಕರ್ನಾಟಕ ಎಂಬ ಒಂದು ರಾಜ್ಯವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಲು ಶ್ರಮಿಸಿದಂಥವರು ಅನ್ನೋದನ್ನು ಇಂದು ನಾವು ಅವರನ್ನು ಸ್ಮರಣೆ ಮಾಡಬಹುದಾಗಿದೆ. ಹೀಗೆ ಮೊದಲಿಗೆ ಇದು ಕರ್ನಾಟಕ ಎಂಬ ಹೆಸರು ಬಂತ? ಖಂಡಿತ ಇಲ್ಲ. ಇದು ಒಂದು ವಿಶಾಲ ಒಂದು ಮೈಸೂರು ಎಂದು ನಾಮಕರಣವನ್ನು 1956 ನವೆಂಬರ್ 1ರಂದು ವಿಶಾಲ ರಾಜ್ಯವಾಗಿ ನಾಮಕರಣವನ್ನು ಹೊಂದಿತು. ಇದು ಕರ್ನಾಟಕ ಅಂತ ಯಾವಾಗ ನಮ್ಮ ಒಂದು ಪ್ರತ್ಯೇಕ ರಾಜ್ಯದ ಹೆಸರು ಬಂತು ಅಂತ ವಿಚಾರ ಮಾಡಬೇಕಾದ್ರೆ, ಜೈ ಭಾರತ ಜನನೀಯ ತನುಜಾತೆ ಈ ಒಂದು ನಮಗೆಲ್ಲ ಗೊತ್ತಿದೆ. ಇದನ್ನು ರಚಿಸಿದಂತಹ ಕವಿ ಕುವೆಂಪುರವರು. ಈ ಒಂದು ಕುವೆಂಪುರವರ ದಿನದ ಜನ್ಮ ಶತಮಾನೋತ್ಸವವನ್ನು ಆಚರಿಸುವಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಸವಿನೆನಪಿಗಾಗಿ ಈ ಒಂದು ರಾಜ್ಯವನ್ನು 1976 ನವೆಂಬರ್ 1ರಂದು ಕರ್ನಾಟಕ ಎಂಬ ಪುನರ್ನಾಮಕರಣವನ್ನು ಹೊಂದಿತು. 1973 ನವೆಂಬರ್ 1ರಂದು ಕರ್ನಾಟಕವು ಎಂಬ ಪ್ರತ್ಯೇಕವಾದ ಒಂದು ನಾಮಕರಣವನ್ನು ಇದು ಪಡ್ಕೊಳ್ತು. ಅಂತಹ ಸಂದರ್ಭದಲ್ಲಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲೇ ನಮ್ಮ ಕರ್ನಾಟಕ ಎಂಬ ಹೆಸರನ್ನು ನಾಮಕರಣವನ್ನು ಮಾಡಿದ್ವಿ. ಹಾಗಾಗಿ ಕನ್ನಡ ರಾಜ್ಯೋತ್ಸವ ಅಂತೇಳಿ ನವೆಂಬರ್ 1ನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಕರ್ನಾಟಕ ಹೇಗೆ ಬಂತು? ಈ ಕರ್ನಾಟಕದ ಹೆಸರು ಅನ್ನೋ ವಿಚಾರ ಮಾಡೋದಾದರೆ, ಕರು ಪ್ಲಸ್ ನಾಡು ಅಂತೇಳಿ. ಕರು ಎಂದರೆ ಕಪ್ಪು, ನಾಡು ಎಂದರೆ ಪ್ರದೇಶ ಅಂತೇಳಿ. ಕೃಷ್ಣಾ ನದಿಯ ದಟ್ಟದ ಎರಡೂ ಕಡೆಗಳಲ್ಲಿ ಜಲಾವೃತವಾಗಿರುವಂಥ ಪ್ರದೇಶವಿದೆ. ಇದು ಕಪ್ಪು ಭೂಮಿಯಿಂದ ಕೂಡಿರ್ತತೆ. ಎಲ್ಲಿ? ಕೃಷ್ಣಾ ನದಿಯ ದಕ್ಷಿಣದ ಎರಡೂ ಭಾಗದಲ್ಲಿ ಕಪ್ಪು ಭೂಮಿಯಿಂದ ಕೂಡಿರ್ತತೆ. ಹಾಗೂ ಎತ್ತರವಾದ ಪ್ರದೇಶವಾಗಿ ಕೂಡ ಆಗಿರ್ತತಿ. ಇದನ್ನು ಗುರುತಿಸೋಕ್ಕೋಸ್ಕರವಾಗಿ ಬ್ರಿಟಿಷರು ಈ ಪ್ರದೇಶವನ್ನು ಕರ್ನಾಟಿಕ್ ಅಂತ ಕರಿತಾ ಇದ್ದರು. ಇದನ್ನೇ ಮುಂದೆ ನಮ್ಮ ನಾಡಿಗರು ಕರ್ನಾಟಕ ಎಂಬ ಹೆಸರು ಬಂತು. ಈಗ ನಮ್ಮ ಕರ್ನಾಟಕ ಎಂಬ ಹೆಸರು ಹೇಗೆ ಬಂತು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ವಿ ವೀಕ್ಷಕರೇ. ಹಾಗಾದರೆ ಒಂದು ಕರ್ನಾಟಕ ರಾಜ್ಯ ಅಂತ ಪ್ರತ್ಯೇಕವಾದ ಮೇಲೆ ನಮ್ಮ ನಾಡಿಗೆ ತನ್ನದೇ ಆದ ಒಂದು ಪ್ರತ್ಯೇಕ ಬಾವುಟನೂ ಇರಬೇಕಲ್ವಾ? ಹಾಗಾಗಿ ಕನ್ನಡ ನಾಡಿಗೆ ಪ್ರತ್ಯೇಕವಾದ ಒಂದು ಅಧಿಕೃತವಾಗಿರುವಂಥ ಒಂದು ಬಾವುಟನೂ ಕೂಡ ಯಾರು ರಚನೆ ಆಯ್ಕೆ ಮಾಡ್ತಾರೆ ಅಂತಂದರೆ, ಕನ್ನಡದ ಸಂಘಟನಾ ಹೋರಾಟಗಾರರಂಥ ಎಂ ರಾವ್ ಮೂರ್ತಿಯವರು ಈ ಒಂದು ನಮ್ಮ ಕನ್ನಡ ನಾಡಿನ ಬಾವುಟವನ್ನು ಆಯ್ಕೆ ಮಾಡ್ತಾರೆ, ಬಾವುಟವನ್ನು. ಈ ಬಾವುಟ ಹೇಗಿದೆ ಅನ್ನೋದಾದರೆ, ಇದು ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದಂತಹ ಒಂದು ಬಾವುಟವನ್ನು ರಚನೆ ಆಗಿದೆ. ಈ ಹಳದಿ ಕೆಂಪು ನಮ್ಮ ನಾಡಿನ ಸಂಸ್ಕೃತಿಯ ಪಾರಂಪರಿಕವಾದ ಒಂದು
ಪ್ರತೀಕ ಅಂತ ನಾವು ಹೇಳ್ಬೋದು ಕೆಂಪು ಮತ್ತು ಹಳದಿಯನ್ನು. ಏಕೆ ಅಂದರೆ ನಮ್ಮ ನಾಡಿನ ಸಾಂಸ್ಕೃತಿಕವಾಗಿ ಮುತ್ತೈದೆ ಹೆಣ್ಣು ಮಕ್ಕಳು ಬಳಸುವಂತಹ ಕುಂಕುಮ ಮತ್ತು ಅರಿಶಿಣಕ್ಕೆ ಈ ಒಂದು ಯಾಕೆ ಇದನ್ನು ಆಯ್ಕೆ ಮಾಡಿದ್ದಾರೆ, ಈ ಎರಡೂ ಬಣ್ಣಗಳನ್ನೇ ನಮ್ಮ ನಾಡಿಗೆ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ ಬಂದಾಗ ಇದು ಒಂದು ಸಾಂಸ್ಕೃತಿಕವಾಗಿ ನಮ್ಮ ಕನ್ನಡ ನಾಡಿನ ಪಾರಂಪರಿಕ ಸಂಕೇತವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಮುತ್ತೈದೆ ಹೆಂಗಸು ಈ ಅರಿಶಿಣ ಮತ್ತು ಕುಂಕುಮವನ್ನು ಇಲ್ಲದೆ ನಮ್ಮ ಸಂಸ್ಕಾರ ನಮ್ಮ ನಾಡು ಇಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ಕುಂಕುಮ ಮತ್ತು ಅರಿಶಿಣವನ್ನು ಧರಿಸ್ತಾ ಇರೋದನ್ನು ನಾವು ನೋಡ್ಬೋದು. ಹಳದಿ ಏನನ್ನು ಸೂಚಿಸುತ್ತದೆ? ಹಳದಿ ಶಾಂತಿ ಸೌಹಾರ್ದತೆಯ ಸಂಕೇತ. ನಮ್ಮ ಕನ್ನಡ ನಾಡು ಶಾಂತಿಯಿಂದ ಕೂಡಿದಂಥ ನಾಡು, ಸೌಹಾರ್ದತೆಯಿಂದ ಕೂಡಿದಂಥ ನಾಡು ಎಂಬುದರ ಸಂಕೇತವಾಗಿದೆ. ಹಾಗಾದರೆ ಕೆಂಪು ಯಾವುದರ ಸಂಕೇತ? ಕೆಂಪು ಕ್ರಾಂತಿಯ ಸಂದೇಶವನ್ನು ನೀಡುತ್ತದೆ. ಹಳದಿ ಶಾಂತಿ ಸೌಹಾರ್ದತೆಯನ್ನು ನೀಡಿದರೆ ಕೆಂಪು ಕ್ರಾಂತಿಯ ಸಂದೇಶವನ್ನು ನೀಡುತ್ತದೆ. ಅಂದರೆ ಕನ್ನಡಿಗರು ಶಾಂತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ ಎಂಬ ಸಂದೇಶದ ಸಂಕೇತವಾಗಿಯೇ ಈ ಎರಡು ಬಣ್ಣಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಎಂಥ ಅದ್ಭುತವಾದ ಒಂದು ವಿಚಾರ, ಎಷ್ಟು ಅದ್ಭುತವಾದ ಒಂದು ಚಿಂತನೆ ಆಧಾರದ ಮೇಲೆ ನಮ್ಮ ಕನ್ನಡ ಬಾವುಟವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ನಮಗೆ ಹೆಮ್ಮೆಯನ್ನು ಪಡುವಂಥ ವಿಚಾರವಾಗಿದೆ. ಇನ್ನು ಹಿಂದೆ ಈ ಎರಡು ಬಣ್ಣಗಳ ನಡುವೆ 7 ಕವಲುಗಳನ್ನು ಹೊಡೆದಿರುವಂಥ ತೆನೆ ಕೂಡ ಇತ್ತು. ಇದು ಬರುತ್ತಾ ಈ ಕವಲುಗಳನ್ನು ತೆಗೆದು ಕೆಂಪು ಮತ್ತು ಹಳದಿಯ ಬಣ್ಣವಿರುವಂಥ ಬಾವುಟವನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿವಿ. ಇನ್ನು ನಮ್ಮ ಕನ್ನಡ ಇತಿಹಾಸವನ್ನು ಹೇಳೋದಾದರೆ ಕನ್ನಡ ಇತಿಹಾಸಕ್ಕೆ 2000 ವರ್ಷಗಳ ಇತಿಹಾಸವನ್ನು ನಾವು ನೋಡ್ಬೋದಾಗಿದೆ. ಏಕೆಂದರೆ ಕದಂಬ ರಾಜಮನೆತನದ ಕಾಕುತ್ಸ ವರ್ಮನ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲ ಒಂದು ಶಾಸನ 450ರಲ್ಲಿ ಅಲ್ಮಿಡಿ ಶಾಸನವನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಎಚ್ ಕೃಷ್ಣ ಅವರು ಸಂಶೋಧನೆಯನ್ನು ಮಾಡ್ತಾರೆ. ಇದು ನಮ್ಮ ಕನ್ನಡ ಮೊಟ್ಟ ಮೊದಲ ಶಾಸನ ಅನ್ನೋದನ್ನು ನಾನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕನ್ನಡದ ಮೊದಲ ಗ್ರಂಥ ನಮಗೆಲ್ಲ ಗೊತ್ತಿದೆ, ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗ. ನಮ್ಮ ನಾಡಿನ ವಿಸ್ತಾರವನ್ನು ಈ ಗ್ರಂಥದಲ್ಲಿ ನೋಡ್ಬೋದಾಗಿದೆ. ಕಾವೇರಿಯಿಂದ ಗೋದಾವರಿ ಇರುವ ನಾಡದ ಕನ್ನಡ ನಾಡೊಳ್ಳಂತೇಳಿ ನಮ್ಮ ಒಂದು ಕನ್ನಡ ನಾಡು ಎಷ್ಟು ವಿಸ್ತಾರವಾಗಿತ್ತು ಅಂದರೆ ಕಾವೇರಿ ನದಿಯಿಂದ ಗೋದಾವರಿಯ ನದಿಯವರೆಗೆ ಹರಡಿಕೊಂಡಿರುವಂತಹ ನಾಡು ನಮ್ಮ ಕನ್ನಡ ನಾಡು. ನೋಡು, ನಮ್ಮ ಕನ್ನಡದ ವಿಸ್ತಾರವನ್ನು ಮೊಟ್ಟ ಮೊದಲ ಗ್ರಂಥ ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗದಲ್ಲಿ ಎಷ್ಟು ವಿಸ್ತಾರವಾಗಿತ್ತು, ಎಷ್ಟು ಒಂದು ವಿಶಾಲವಾದ ಒಂದು ನಾಡು ನಮ್ಮ ಕನ್ನಡ ನಾಡು ಆಗಿತ್ತು ಎಂಬುದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರ ಒಂದು ಬುದ್ಧಿವಂತಿಕೆಯನ್ನು ಕುರಿತು ಹೇಳಿರೋದನ್ನು ನಾವು ಇವತ್ತು ಸ್ಮರಣೆ ಮಾಡಿಕೊಳ್ಳೇಬೇಕಾಗುತ್ತೆ. ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪದ ನರಿತು ನುಡಿಯಲ್ ನುಡಿದಿದನು ಅರಿದು ಆರೈಯಲ್ ಮಹಾತ್ಮರ ನಾಡವರ್ಗಲ್ ಚತುರ್ನ ನಿಜದಿಂ ಕುರಿತು ಓದುದೆಯ ಕಾವ್ಯ ಪ್ರಯೋಗ ಪರಿಣಿತ ಮತಗಳ್. ನೋಡಿ, ಅಂತ ಅದ್ಭುತವಾದ ಮಾತು ಇದು. ನಮ್ಮ ಕನ್ನಡಿಗರು ಎಷ್ಟು ಅದ್ಭುತವಾದ ಒಂದು ಶಕ್ತಿ, ಅವರ ಒಂದು ಬುದ್ಧಿವಂತಿಕೆಯ ಸಾಮರ್ಥ್ಯವನ್ನು ಆಗಿನ ಮೊಟ್ಟ ಮೊದಲ ಗ್ರಂಥದಲ್ಲಿಯೇ ಅವರು ರಚಿಸಿರೋದನ್ನು ನಾವು ನೋಡ್ಬೋದು. ಇದು ನಮ್ಮ ಹೆಮ್ಮೆಯ ಒಂದು ಸಂಕೇತವನ್ನು ಸೂಚಿಸುತ್ತದೆ. ಇನ್ನು ನಮ್ಮ ಕನ್ನಡದ ಕಾಲಘಟ್ಟಗಳ ಬಗ್ಗೆ ನಾನೀಗ ಬರ್ತಾ ಇದ್ದೀನಿ. ಕನ್ನಡ ಸಾಹಿತ್ಯವನ್ನು 3 ಕಾಲಘಟ್ಟಗಳನ್ನಾಗಿ ನಾವು ವಿಂಗಡಣೆಯನ್ನು ಮಾಡಿದ್ದೀವಿ. 3 ಕಾಲಘಟ್ಟಗಳಿಗೆ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅಂತೇಳಿ. ಇನ್ನು ನಡುಗನ್ನಡದಲ್ಲಿ ಬರುವಂತಹ ಕವಿಗಳ ಬಗ್ಗೆ ಬಂದಾಗ ನಮ್ಮ ಕನ್ನಡದ ಆದಿಕವಿ ಪಂಪ, ಇವರ ಒಂದು ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯನ್ನು ಕೂಡ ಬರೆದಿದ್ದಾರೆ. ಇನ್ನು ಪೊನ್ನ ಶಾಂತಿನಾಥ ಪುರಾಣ ಮತ್ತು ಜಿನಾಕ್ಷರಮಾಲ ಎಂಬ ಕೃತಿಯನ್ನು ಬರೆದಿದ್ದಾರೆ. ನಾಗವರ್ಮ ಕನ್ನಡದ ಸಾಹಿತ್ಯದ ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ಅಂತ ಕೂಡ ಕರಿತೀವಿ. ಇವರು ಚಂದೋಬುದಿ ಮತ್ತು ಕರ್ನಾಟಕ ಕಾದಂಬರಿ ಎಂಬ ಕೃತಿಯನ್ನು ಕೂಡ ಬರೆದಿದ್ದಾರೆ. ಇನ್ನು ರನ್ನ ಅಜಿತನಾಥ ಪುರಾಣ ಮತ್ತು ಗದಾಯುದ್ಧ ರನ್ನನ ಸಾಹಸ ಭೀಮವನ್ನು ವಿಜಯವನ್ನು ಬರೆದಿದ್ದಾರೆ. ಇನ್ನು ದುರ್ಗಸಿಂಹ ಕರ್ನಾಟಕ ಪಂಚತಂತ್ರ ಎಂಬ ಕೃತಿಯನ್ನು ಬರೆದಿದ್ದಾರೆ. ಇವು ನಮ್ಮ ಹಳೆಗನ್ನಡದ ಕವಿಗಳು. ಪಂಪ, ಪೊನ್ನ, ರನ್ನ, ನಾಗವರ್ಮ, ದುರ್ಗಸಿಂಹ ಇವರು ಹಳೆಗನ್ನಡದಲ್ಲಿ ಬರುವಂತಹ ಕವಿಗಳಾಗ್ತಾರೆ. ಇನ್ನು ಎರಡನೇ ಒಂದು ಕಾಲಘಟ್ಟವನ್ನು ನಾವು ಹೇಳೋದಾದರೆ ನಡುಗನ್ನಡ ಕವಿಗಳು. ನಡುಗನ್ನಡದ ಕವಿಗಳು ಯಾರು ಬರ್ತಾರೆ? 12ನೇ ಶತಮಾನದ ವಚನಗಾರರು ಇಲ್ಲಿ ಬರ್ತಾರೆ. 15 ಮತ್ತು 16ನೇ ಶತಮಾನದಂಥ ದಾಸ ಸಾಹಿತ್ಯದ ಈ ಒಂದು ನಡುಗನ್ನಡದಲ್ಲಿ ಬರೋಂಥದ್ದನ್ನು ನಾವು ನೋಡ್ತೀವಿ. ಇನ್ನು ವಚನ ಸಾಹಿತ್ಯ ಬಂದಾಗ ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ಬಸವಣ್ಣನವರು, ಜೇಡರ, ದಾಸಿಮಯ್ಯ, ವಾದಿರಾಜ,
ಅಕ್ಕಮಹಾದೇವಿ, ಹರಿಹರ, ಈಗ ಅನೇಕ ಕವಿಗಳು ಬರ್ತಾರೆ, ವಚನಗಾರರು. ಇನ್ನು ದಾಸರು, ಕನಕದಾಸ, ಪುರಂದರದಾಸರು, ಸಂಚಿ ಹೊನ್ನಮ್ಮ ಇವರು ಕೂಡ ಒಂದು ನಡುಗನ್ನಡದಲ್ಲಿ ಬರುವಂಥದ್ದನ್ನು ನಾವು ನೋಡ್ತಾ ಹೋದಿವಿ. ಇನ್ನು ಹೊಸಗನ್ನಡದಲ್ಲಿ ಬರುವಂತಹ ಒಂದು ಕವಿಗಳನ್ನು ನಾವು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ, ಶಿವರಾಮ್ ಕಾರಂತ, ವಿ.ಕೃ. ಗೋಕಾಕ್, ಹೀಗೆ ಅನೇಕ ಒಂದು ಇವರ ಅನಂತಮೂರ್ತಿ, ಗಿರೀಶ್ ಕಾರ್ನಾಡು, ಕಂಬಾರವರು ಅನೇಕ ಒಂದು ಕವಿಗಳು ಬರ್ತಾರೆ. ಹಾಗೆ ನಮ್ಮ ಕನ್ನಡದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು ಕೂಡ ಇದ್ದಾರೆ. ಇದು ನಮ್ಮ ಹೆಮ್ಮೆಯ ಸಂಕೇತ ಅಂತ ಹೇಳ್ಬೋದು. ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಇವತ್ತು ನಾವು ಸ್ಮರಣೆ ಮಾಡಿಕೊಳ್ಳೇಬೇಕು. ಕುವೆಂಪರವರು, ದ ರಾ ಬೇಂದ್ರೆಯವರು, ಶಿವರಾಮ್ ಕಾರಂತರವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು, ವಿ.ಕೃ. ಗೋಕಾಕರವರು, ಇವರ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ್ ಇವರು ನಮ್ಮ ಕನ್ನಡ ನಾಡಿನ ಜ್ಞಾನಪೀಠ ಪ್ರಶಸ್ತಿಗಾರರು, ಜ್ಞಾನದ ಜ್ಯೋತಿಯವರು ಅಂತ ಹೇಳಿದರೆ ತಪ್ಪಾಗಲಾರದು. ಇನ್ನು ನಮ್ಮ ಕನ್ನಡ ಭಾಷೆ ಹೇಗಿತ್ತು ಅನ್ನೋದನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಮಹಾಲಿಂಗರಂಗ ಒಂದು ಪದ್ಯದಲ್ಲಿ ಹೇಳಿದರೆ, ಕನ್ನಡ ಭಾಷೆ ಹೇಗಿದೆ ಅಂತಂದರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಸುಕೇಷ್ಟ ಹಾಲಿನಂದದಿ ಸುಲಭವಾಗಿರುವುದು ನಮ್ಮ ಕನ್ನಡ ನಾಡು. ಎಂಥ ಅದ್ಭುತವಾಗಿದೆ ನೋಡು. ಎಷ್ಟು ಬೇಗ ಬಾಳೆಯನ್ನು ಸುಲಿದು ಕೈ ಕೊಟ್ಟಾಗ ಎಷ್ಟು ಸುಲಭವಾಗಿ ನುಂಗ್ತೀವಿ, ಅಷ್ಟು ಸರಳವಾಗಿರುವಂತಹ ಒಂದು ಕಬ್ಬನ್ನು ಸುಲಿದು ಕೊಟ್ಟಾಗ ಅದೆಷ್ಟು ಜಗಿತೀವಲ್ಲ ಅಷ್ಟು ಸರಾಗವಾಗಿರುವಂಥದ್ದು. ಹಾಗೆ ಹಾಲಿನಿಗೆ ತುಂಬ ರುಚಿಕಟ್ಟಾಗಿರುವಂಥ ಭಾಷೆ ನಮ್ಮ ಕನ್ನಡ ಭಾಷೆ ಅಂತ ಮಹಾಲಿಂಗರಂಗವರ ಮಾತನ್ನು ನಾವಿವತ್ತು ಸ್ಮರಿಸ್ಬೋದಾಗಿದೆ. ಹಾಗೆ ಇನ್ನು ಕರ್ನಾಟಕದಲ್ಲಿ ಅನೇಕ ಹೊಸ ನವೋದಯದ ಕವಿಗಳು, ಅನೇಕ ಹೊಸಗನ್ನಡದ ಕವಿಗಳು ನಮ್ಮ ಮಾತುಗಳನ್ನು ನಾವು ಹೇಳ್ಬೋದು. ಕುವೆಂಪುರವರು ಕನ್ನಡಿಗರಿಗೆ ಒಂದು ಕರೆಯನ್ನು ನೀಡಿದ್ದಾರೆ. ಕನ್ನಡ ನಾಡಿನಲ್ಲಿರುವ ನೀವು ಯಾರೇ ಆಗಿರಿ, ಎಲ್ಲಿಯೇ ಇರಿ, ಕನ್ನಡವನ್ನು ಕೈ ಬಿಡದಿರಿ. ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ನೀ ಕನ್ನಡವಾಗಿದೆ. ಅಂತ ಅದ್ಭುತವಾದ ಒಂದು ಮಾತು ಕುವೆಂಪುರವರ ಮಾತು. ಇದು ನಮ್ಮ ಕನ್ನಡದಲ್ಲಿ ಎಲ್ಲರಿಗೂ ಕನ್ನಡ ಅಭಿಮಾನವನ್ನು ಮೂಡಲಿ, ಅವನ್ನು ಮೂಡಿಸಿಕೊಳ್ಳಿ ಎಂಬ ಕರೆಯನ್ನು ಕುವೆಂಪುರವರು ನೀಡಿದ್ದಾರೆ. ಇನ್ನು ನಮ್ಮ ಒಂದು ಇತಿಹಾಸ ಇದು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕರ್ನಾಟಕನ ಅನೇಕ ರಾಜಮನೆತನಗಳು ಆಳ್ವಿಕೆ ಮಾಡಿದಂಥ ಕಾಲ. ಹಿಂದಿನವರ ಅನೇಕ ವಿಶೇಷ ಇತಿಹಾಸದ ಪುಟಗಳಲ್ಲಿ ಚಿರಸ್ಮರಣೀಯವಾಗಿರುವಂಥ ಅನೇಕ ರಾಜಮನೆತನಗಳು ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ದೇವೆ. ಅವು ಯಾವಪ್ಪ ಅಂದರೆ, ಮೌರ್ಯ ಚಕ್ರವರ್ತಿ ಅಶೋಕನ ಒಂದು ಕಾಲದಿಂದ ಇಲ್ಲಿಯವರೆಗೆ ಕರ್ನಾಟಕವನ್ನು ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಳುಕ್ಯರು, ಹೊಯ್ಸಳರು, ವಿಜಯನಗರ ಅರಸರು, ಚಾಳುಕ್ಯರು, ವಿಜಯಪುರದ ಆದಿಲ್ಶಾಹಿಗಳು, ಕೆಳದಿಯ ಅರಸರು ಹಾಗೂ ಮೈಸೂರು ಅರಸರು, ಹೈದರಾಲಿಯ ಟಿಪ್ಪುವಿನವರೆಗೂ ಅನೇಕ ಒಂದು ರಾಜಮನೆತನಗಳು ನಮ್ಮ ಕನ್ನಡ ನಾಡನ್ನು ಆಳಿದ್ದಾರೆ. ಇದನ್ನು ಯಾಕೆ ಈ ಮಾತನ್ನು ನಾವು ಹೇಳ್ತೀವಂದರೆ, ಇಂಥ ಅನೇಕ ಸಾಮ್ರಾಜ್ಯಗಳನ್ನು ಆಳಿದಂತಹ ರಾಜಮನೆತನಗಳು, ಅನೇಕ ರಾಜರು ಕೂಡ ಅವರೂ ಕೂಡ ಕವಿಗಳು ಆಗಿ ಅನೇಕ ಒಂದು ಸಾಹಿತ್ಯಗಳನ್ನು ರಚಿಸಿರೋದು ಕನ್ನಡ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಅವರ ಸಾಮ್ರಾಜ್ಯದಲ್ಲಿ ಅನೇಕ ಒಂದು ಶೈಕ್ಷಣಿಕವಾಗಿ ಆಡಳಿತವಾಗಿ ಹೊಸ ತಿರುವನ್ನು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ನಮ್ಮ ಕನ್ನಡದ ನಾಡಿನ ಕಲೆ ಸಂಸ್ಕೃತಿಯ ನಮ್ಗೆ ಗೊತ್ತು, ಕನ್ನಡ ನಾಡು ಸೌಂದರ್ಯದ ಬೀಡು, ಕಲೆಗಳ ನಾಡು, ಅದ್ಭುತವಾದ್ದು. ಪ್ರತಿಯೊಂದು ಸಾಮ್ರಾಜ್ಯವನ್ನು ಬಂದಾಗ ಹಂಪಿ, ಹೊಸಪೇಟೆ ಇವೆಲ್ಲ, ಬೇಲೂರು, ಹಳೆಬೀಡು, ಹಾಗೆಯೇ ಶ್ರವಣಬೆಳಗೊಳ, ಗೊಮ್ಮಟೇಶ್ವರ, ಎಲ್ಲೋರದ ಏಕನಾಥೇಶ್ವರ ದೇವಾಲಯ ಇವೆಲ್ಲವನ್ನು ನೋಡಿದಾಗ ಅಂದಿನ ಒಂದು ಶಿಲ್ಪಕಲೆ ನಮ್ಮ ಕನ್ನಡ ನಾಡು ಎಷ್ಟೊಂದು ಸೌಂದರ್ಯವಾಗಿದೆ, ಕಲೆಗಳ ಬೀಡಾಗಿದೆ ಅನ್ನೋದನ್ನು ನಾವು ಇವತ್ತು ಸ್ಮರಿಸ್ಬೋದಾಗಿದೆ. ಕನ್ನಡ ನಾಡಿನ ಸೌಂದರ್ಯದ ಬಗ್ಗೆ ಅನೇಕ ಕವಿಗಳು ಕೂಡ ವಿಶೇಷವಾಗಿ ನಮ್ಮ ಕನ್ನಡ ನಾಡನ್ನು ವರ್ಣಿಸಿರೋದನ್ನು ನಾವು ನೋಡ್ತೀವಿ. ಬೆಟಗೇರಿ ಕೃಷ್ಣ ಶರ್ಮರವರು ಮಾತಾಡಿದರೆ, ಏನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುದಿ. ಕನ್ನಡ ಅನ್ನೋ ಪದ ಕೇಳಿದ ತಕ್ಷಣ ಇಷ್ಟೊಂದು ಮೋಹಭರಿತವಾಗಿರ್ತದೆ. ನಮ್ಮ ಒಂದು ಕೇಳಕ್ಕೆ ಒಂದು ಕನ್ನಡ, ಕೇಳಕ್ಕೆ ಒಂದು ನಮ್ಮ ಭಾರತ ಅಂತ ನಮ್ಮ ಪ್ರಪಂಚ ಅಂತ ಬಂದಾಗ ನಮ್ಮ ಭಾರತ ಎಷ್ಟು ಸೌಂದರ್ಯವಾಗಿದೆ. ಅದರಲ್ಲಿ ಭಾರತದಲ್ಲಿ ಬಂದಾಗ ನಮ್ಮ ಕರ್ನಾಟಕದ ಒಂದು ರೂಪ ಎಷ್ಟು ಸೌಂದರ್ಯಪೂರಿತವಾಗಿದೆ ಅಂತಂದರೆ ಅಲ್ಲಿ ನಮ್ಮ ಸೌಂದರ್ಯತೆಯನ್ನು ತೋರಿಸ್ತಾ ಇದೆ. ಇನ್ನು ಒಂದು 10 ರೂಪಾಯಿ 100 ರೂಪಾಯಿ ನೋಟ್ ತಗೊಳ್ರಿ, ಎಲ್ಲ ಭಾಷೆಯಲ್ಲಿ 100 ರೂಪಾಯಿ ಅಂತ ಎಲ್ಲ ಭಾಷೆಯಲ್ಲಿ ಇರ್ತದೆ. ಅದೇ 100 ರೂಪಾಯಿ ಅಂತ ಕನ್ನಡ ಅಕ್ಷರ ಎಷ್ಟು ಸೌಂದರ್ಯವಾದ ಒಂದು ಸುಂದರತೆಯಿಂದ ಅಕ್ಷರಗಳು ಕೂಡಿರ್ತವೆ ಅಂದರೆ ನಮ್ಮ ಕನ್ನಡ ಭಾಷೆ ಎಷ್ಟು ಸುಂದರವಾಗಿದೆ, ನಮ್ಮ ಭಾಷೆ ಎಷ್ಟು ಸುಂದರವಾಗಿ ಮಾತಾಡ್ತಾ ಇದ್ದೀವಿ. ಎಲ್ಲ ಭಾಷೆಗಳನ್ನು ಕೇಳಿದಾಗ ಕೇಳಬೇಕು ಅನ್ಸಲ್ಲ, ಆದರೆ ನಮ್ಮ ಕನ್ನಡ ಭಾಷೆಯನ್ನು ಕೇಳ್ತಾ ಇದ್ದರೆ ಕೇಳ್ತಾನೇ ಇರಬೇಕು ಏನೋ ಅದ್ಭುತವಾಗಿರೋಂಥ ಹಾಗಾಗಿ ಎಂ ಗೋವಿಂದಪ್ಪಯ್ಯವರು ಹೇಳಿದರೆ, ತಾಯ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ಅರಸು ತಾಯ ಸುತರ
ತಾಯೇ ನಮ್ಮ ಜನ್ಮದಾತೆ, ನಮಗೆ ಜನ್ಮದಾತೆಯಾಗಿರುವಂಥ ಕನ್ನಡ ನಾಡು ಒಮ್ಮೆ ನಮ್ಮ ಮುಖವನ್ನು ತೋರಿಸು, ಕನ್ನಡಿಗರ ಮಾತಿಗೆ ನೀನು ಆಶೀರ್ವಾದವನ್ನು ಮಾಡು. ಅಂತಹ ಒಂದು ಜನ್ಮದಾತೆ ನಮ್ಮ ಕನ್ನಡ ನಾಡು. ಇಂತಹ ಒಂದು ಕನ್ನಡ ನಾಡನ್ನು ಎಲ್ಲೇ ಇರಲಿ, ಹೇಗೆ ಇರಲಿ, ನಾವು ಕನ್ನಡದ ಒಂದು ಭೂಮಿಯನ್ನು, ಕನ್ನಡ ಮಣ್ಣನ್ನು, ಕನ್ನಡ ನೀರನ್ನು ನಾವು ಮರೆಯಬಾರದು ಅನ್ನೋ ಅಂಶವನ್ನು ನಾವು ಒಂದು ಹೇಳ್ಬೋದು. ಇನ್ನೂ ಒಂದು ಮಾತು ಹೇಳ್ಬೋದು, ಕನ್ನಡ ಯಾವ ರೀತಿಯನ್ನು ನಾವು ಕನ್ನಡವನ್ನು ಇತ್ತೀಚೆಗೆ ನಾವು ಮರಿತಾ ಇದ್ದೀವಿ ಅನ್ನೋ ಅಂಶವನ್ನು ಅದಕ್ಕಾಗಿ ನಾವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ, ಕನ್ನಡಕ್ಕಾಗಿ ಬೆರಳೆತ್ತಿದರೆ ಸಾಕು ಅಲ್ಲಿ ಗೋವರ್ಧನ ಗಿರಿಧಾಮವಾಗುತ್ತದೆ ಅಂತ ಅದ್ಭುತ. ಹಾಗಾಗಿ ಕನ್ನಡ ನೀನು ಎಲ್ಲೇ ಇರು, ಕನ್ನಡಕ್ಕಾಗಿ ನೀನು ಒಂದು ಬೆಂಬಲಿಸು, ಕನ್ನಡಕ್ಕಾಗಿ ನಿನ್ನ ಕೊರಳನ್ನು ಎತ್ತು, ಅಲ್ಲಿ ನೀನು ಕನ್ನಡ ಅಂತ ಬಂದಾಕ್ಷಣ ಹೋರಾಟಕ್ಕೆ ಸಿದ್ಧವಾಗು, ಅಲ್ಲಿ ಒಂದು ದೊಡ್ಡ ಕರ್ನಾಟಕದ ಒಂದು ಭವ್ಯತೆಯೇ ನಡೀತೋಯುತ್ತೆ ಅನ್ನೋದನ್ನು ಇಲ್ಲಿ ಸ್ಮರಣೆ ಮಾಡ್ಕೋಬೋದು. ಏಕಲವ್ಯ ಗುರುದಕ್ಷಿಣೆಯಾಗಿ ತನ್ನ ಹೆಬ್ಬರಳನ್ನು ಕತ್ತರಿಸಿಕೊಟ್ಟನಂತೆ. ನಾವು ಅಷ್ಟು ದೂರ ಯಾಕೆ ಹೋಗೋದಪ್ಪ, ಏಕಲವ್ಯ ಗುರುದಕ್ಷಿಣೆ ಕೊಟ್ಟನೆ, ನಾವು ಅಷ್ಟು ದೂರ ಹೋಗೋದು ಬೇಡ. ಕೇವಲ ಕನ್ನಡ ಅಂತ ನಮ್ಮ ನಾಡು ಅಂತ ಬಂದಾಗ ಕೇವಲ ಒಂದು ಬೆರಳೆತ್ತಿದರೆ ಸಾಕು, ಅಲ್ಲಿ ನಮ್ಮ ನಾಡಿನ ದಕ್ಷಿಣೆ ಅಂತ ನಾವು ಹೇಳ್ಬೋದು. ಏಕಲವ್ಯನಿಗೆ ಬಟ್ಟು ಕೊಡೋದಷ್ಟು ಬೇಡ, ಕೇವಲ ಕನ್ನಡ ನಾಡು ಅಂತ ಬಂದಾಗ, ರಕ್ಷಣೆ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗೋಣ, ಆವಾಗ ಇಡೀ ನಮ್ಮ ನಾಡನ್ನು ರಕ್ಷಣೆ ಮಾಡ್ಬೋದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಹಾಗಾದರೆ ಕನ್ನಡ 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 ಅಂತೀವಲ್ಲ, ಹಾಗಾದ್ರೆ ಇಂಗ್ಲೀಷ್ ಬೇಡವಾ? ಜನ ಇಂಗ್ಲೀಷ್ ಮತ್ತು ಯಾಕೆ ಕಲಿತಾ ಇದ್ದಾರೆ? ಖಂಡಿತವಾಗಿ ಬೇಕು, ಆದರೆ ಎಷ್ಟು ಬೇಕು, ಯಾವ ಹಂತದಲ್ಲಿ ಬೇಕು ಅನ್ನೋ ಪ್ರಶ್ನೆಯನ್ನು ನಾವು ವೀಕ್ಷಕರು ಮನದಲ್ಲಿ ಇಟ್ಕೋಬೇಕು. ಕನ್ನಡ ಕನ್ನಡ ಅಂತಿರಲ್ಲ, ಇತ್ತೀಚಿನ ಶಿಕ್ಷಣದಲ್ಲಿ ಕನ್ನಡಕ್ಕಿಂತ ಇಂಗ್ಲೀಷ್ ಮುಖ್ಯನೂ ಹೊರತು ಅಂತ ವೀಕ್ಷಕರು ನೀವು ಚಿಂತಿಸಬೇಕಾಗುತ್ತೆ. ಆದರೆ ನಾನು ಹೇಳ್ತೀನಿ, ಇಂಗ್ಲೀಷ್ ಬೇಡವೇ ಬೇಡ ಅಲ್ಲ, ಇಂಗ್ಲೀಷ್ ಬೇಕು, ಆದರೆ ಎಷ್ಟರ ಮಟ್ಟಿಗೆ ನಮ್ಮ ಇಂಗ್ಲೀಷನ್ನು ಬಳಸಬೇಕು, ಯಾವ ಹಂತದಲ್ಲಿ ಎಂಬುದು ಕೂಡ ಅಷ್ಟೇ ಮುಖ್ಯವಾದದ್ದು. ಕನ್ನಡವಾದರೂ ಅದು ಎಲ್ಲರಿಗೂ, ಇಂಗ್ಲೀಷು ಎಲ್ಲರಿಗೂ ಬೇಕಾಗಿಲ್ಲ, ಕೆಲವರಿಗೆ ಅಷ್ಟೇ ಮುಖ್ಯ. ಆದರೆ ಕನ್ನಡ ಎಲ್ಲರಿಗೂ ಬೇಕು. ಅದು ನಮ್ಮ ತಾಯಿಯನ್ನು ನಾವು ಮರೆಯೋಕ್ಕಾಗುತ್ತಾ? ನಮ್ಮ ಜೀವನದಲ್ಲಿ ಅನೇಕ ಜನರು ಬರ್ತಾರೆ, ಆದರೆ ನಿಜವಾದ ಹೆತ್ತ ತಾಯಿ ನಾವು ಕನ್ನಡ ಮಾತೆಯನ್ನು ನಾವು ಯಾವತ್ತೂ ಮರೆಯಬಾರದು. ಹಾಗಾಗಿ ಇಂಗ್ಲೀಷ್ ಇರಲಿ, ಆದರೆ ಕನ್ನಡದ ಮಾರಿ ಹಾಗೆ ಅಲ್ಲ, ಮಹಾಲಕ್ಷ್ಮಿಯಾಗಿರಬೇಕು ನಮ್ಮ ಕನ್ನಡ ಅನ್ನೋ ಮಾತನ್ನು ನಮ್ಮ ವೀಕ್ಷಕರು ಯೋಚನೆ ಮಾಡಬೇಕು. ನಮ್ಮ ಒಂದು ನಾಡಿಗರೆಲ್ಲರೂ ಕೂಡ ಇದನ್ನು ವಿಚಾರ ಮಾಡುವಂಥ ಅಂಶ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ 3 ಭಾಷೆಗಳಿದ್ದಾವೆ, ನಮ್ಮ ಕನ್ನಡದಲ್ಲಿ ಕೂಡ ಇದ್ದಾವೆ. ಅದನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಕನ್ನಡ ಭಾಷೆಯದು, ಹಿಂದಿ ಮತ್ತು ಇಂಗ್ಲೀಷ್ ಅಂತ 3 ಭಾಷೆಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಯಾವ್ಯಾವ ಭಾಷೆಯನ್ನು ಯಾವುದಕ್ಕೆ ಹೋಲಿಕೆ ಮಾಡಿದ್ದೀವಿ? ಕನ್ನಡ ನಮ್ಮ ಹೆತ್ತ ತಾಯಿ, ಜನ್ಮದಾತೆ, ನಮಗೆ ಈ ಸ್ಥಾನದಲ್ಲಿ ನೆಲೆಸಲು ಅವಕಾಶ ಮಾಡಿಕೊಟ್ಟಂಥ ತಾಯಿ ನಮ್ಮ ಜನ್ಮದಾತೆ. ಅದನ್ನು ಕನ್ನಡವನ್ನು ಜನ್ಮದಾತೆಗೆ ನಾವು ಹೋಲಿಕೆ ಮಾಡಿದ್ದೀವಿ. ಹಾಗೆ ಹಿಂದಿ ನಮ್ಮ ತಂದೆಗೆ ಹೋಲಿಕೆ ಮಾಡಿದ್ದೀವಿ. ಯಾಕೆ ಅಂತಂದರೆ ಅದು ಇಡೀ ಒಂದು ದೇಶದ ಗೌರವದ ರಕ್ಷಣೆ ನೀಡುವಂಥದ್ದು ನಮ್ಮ ಹಿಂದಿ ರಾಷ್ಟ್ರ ಭಾಷೆ. ಹಾಗಾಗಿ ಹಿಂದಿಯನ್ನು ತಂದೆಗೆ ಹೋಲಿಕೆ ಮಾಡ್ತಾ ಇದ್ದೀವಿ. ಇನ್ನು ಇಂಗ್ಲೀಷ್ ಭಾಷೆ, ಇಂಗ್ಲೀಷ್ ಯಾರಿಗೆ ಹೋಲಿಕೆ ಮಾಡ್ತೀವಿ? ಅಜ್ಜ ಅಜ್ಜಿಗೆ ನಾವು ಹೋಲಿಕೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು ಪಾರಂಪರಿಕವಾದಾಗಿ ಮಾಹಿತಿಯನ್ನು ತಿಳಿಯಲು, ಮುಂದಿನ ಅನುಭವವನ್ನು ತಿಳಿಯಲು ಇದು ಬೇಕು. ಹಾಗೆ ಅನುಭವಸ್ಥರು ಅಜ್ಜ ಅಜ್ಜಿ. ಹಾಗಾಗಿ ಇಂಗ್ಲೀಷು ಕೇವಲ ಅನುಭವವನ್ನು ತಿಳ್ಕೊಳ್ಳೋಕ್ಕೆ ಬೇಕೇ ಹೊರತು, ಹಾಗಾಗಿ ಕನ್ನಡ ಮಹಾಲಕ್ಷ್ಮಿಯಾಗಿರಬೇಕೇ ಹೊರತು ಅನ್ನೋದನ್ನು ಇಲ್ಲಿ ನಾವು ಮನಗಾಣಬಹುದು. BMC ಅವರು ಕನ್ನಡದ ಕಣ್ವ ಅನ್ನೋರ BMC ಅವರ ಒಂದು ಮಾತನ್ನು ನಾವು ಇವತ್ತು ಹೇಳೋಕ್ಕೆ ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ. ಅವಳ ಉಡಿಗೆ ಇವಳ ತೊಟ್ಟು, ಇವಳ ತೊಡಿಗೆ ಅವಳಿಗಿಟ್ಟು ನೋಡ ಬಯಸಿದೆ. ನಾವು ಕನ್ನಡದಲ್ಲಿ ಇಂಗ್ಲೀಷನ್ನು ಸೇರಿಸಿ ಮಾತನಾಡಿದಾಗ, ಇಂಗ್ಲೀಷ್ನಲ್ಲಿ ಕನ್ನಡವನ್ನು ಸೇರಿಸಿ ಮಾತನಾಡಿದಾಗ ಹೇಗಿರ್ತದೆ? ಹಾಗಾಗಿ ನಾವು ಪರಿಶುದ್ಧವಾದ ಕನ್ನಡಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡೋಣ, ಕನ್ನಡ ನಾಡನ್ನು ಪ್ರೀತಿಸೋಣ ಅನ್ನೋ ಅಂಶವನ್ನು ನಾವು ಮನೆಗಾಣಬಹುದು. ಇನ್ನು BMC ಈ ನಾಡಿನ ಉದ್ದಗಲವನ್ನು ಸುತ್ತಿದ ಮೇಲೆ ಒಂದು ಮಾತು ಹೇಳ್ತಾರೆ, ಸಿರಿಗನ್ನಡಂ ಹೇಳಿಗೆ ಸಿರಿಗನ್ನಡಂ ಬಾಳಿಗೆ ಎಂದಿದ್ದಾರೆ. ಸಿರಿಗನ್ನಡಂ ಗೇಳಿಗೆ ಸಿರಿಗನ್ನಡಂ ಬಾಳಿಗೆ ಅಂತ. ಇಂಥ ಅದ್ಭುತವಾದ ಒಂದು ಮಾತನ್ನು, ಯಾಕೆ ಈ ಕನ್ನಡದಲ್ಲಿ ಅನೇಕ ಒಂದು ಸಾಹಿತ್ಯ ಕೃತಿಗಳು ಬೆಳೀತಾ ಇದೆ ಅಂದರೆ ನಮ್ಮ ಕನ್ನಡವನ್ನು, ನಮ್ಮ ಒಂದು ಸಾಹಿತ್ಯವನ್ನು, ಕನ್ನಡ ನಾಡಿನ ಒಂದು ಹಿರಿಮೆಯನ್ನು, ಇವರು ಕವಿಗಳನ್ನು ನೋಡ್ತಾ ಹೋದರೆ ಎಷ್ಟೊಂದು ಸೌಂದರ್ಯವನ್ನು, ಅದು ಹೇಳಬಾರ್ದು, ಅವರು ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ, ಕಲ್ಪಿಸ್ಕೊಳ್ಳೋದಕ್ಕಿಂತ ಅದನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ ನಮ್ಮ ಕನ್ನಡ ನಾಡನ್ನು ಅಂಥೇಳಿ. ಇನ್ನು VC ಅವರೊಂದು ಮಾತು ಹೇಳಿದರೆ, ಮಾತೃಭಾಷೆಯ ಸ್ಥಾನ ಮತ್ಯಾವ ಭಾಷೆಯೂ ವಹಿಸಲಾರದು ಅಂತ.
ನಾವೇನೇ ಭಾಳಷ್ಟು ಭಾಷೆ ಗೊತ್ತು, ನನಗೆ ತಮಿಳು ಗೊತ್ತು, ತೆಲುಗು ಬಂತು, ಎಲ್ಲ ಭಾಷೆ ಗೊತ್ತಿದ್ದರೂ ಕೂಡ ಮಾತೃಭಾಷೆಯ ಸ್ಥಾನವನ್ನು ಮತ್ಯಾವ ಭಾಷೆಯು ತುಂಬಲಾರದು ಅನ್ನೋದಕ್ಕೆ ನನಗೊಂದು ಮಾತು ಹೇಳ್ತಾ ಹೋಗ್ತೀನಿ. ಒಂದು ಸಲ ಏನಾಗುತ್ತಪ್ಪ ಅಂದರೆ, ನಾವು ಎಚ್ಚರವಾಗಿದ್ದಾಗ ಮಾತನಾಡೋ ಭಾಷೆ ಎಷ್ಟೇ ಭಾಷೆಗಳಾಗಿದ್ದರೂ ಕೂಡ ನಿದ್ದೆಯಲ್ಲಿ ಕನವರಿಸುವ ಭಾಷೆ ನಮ್ಮ ಮಾತೃಭಾಷೆ ಅನ್ನೋದನ್ನು ನಾವು ಮರಿಬಾರ್ದು. ಇಂಥ ಸಂದರ್ಭದಲ್ಲಿ ಅಕ್ಬರ್ನ ಆಸ್ಥಾನಕ್ಕೆ ಒಂದು ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಪಂಡಿತ ಬಂದು ಚಾಲೆಂಜ್ ಮಾಡ್ತಾರೆ, ನನ್ನ ಭಾಷೆ ಯಾವುದು ತಿಳಿಸು ನೀನು ಅಂತೇಳಿ. ಸರಿ, ಇದನ್ನು ರಾಜನಿಗೆ ದೊಡ್ಡ ಸವಾಲಾಗುತ್ತೆ. ಬೀರಬಲ್ಲನನ್ನು ಕರೆದುಬಿಟ್ಟು, ನೋಡಪ್ಪ ಇದು ಇಷ್ಟು ಕಂಡುಹಿಡಿಯಲೇಬೇಕಿಲ್ಲ, ನಮ್ಮ ಮರ್ಯಾದೆ ಪ್ರಶ್ನೆ ನಮ್ಮ ಸಾಮ್ರಾಜ್ಯದ ಅಂತೇಳಿ, ಸರಿ ನಾನು ಕಂಡುಹಿಡಿತೀನಿ ಅಂತೇಳಿ ಪಂಡಿತ ಮಲ್ಕೊಂಡಿರ್ತಾನೆ. ನಿಧಾನವಾಗಿ ಹೋಗಿ ಅವನಿಗೆ ಕಿವಿಯಲ್ಲಿ ಒಂದು ನವಿಲಿನ ಕಡ್ಡಿ ತಗೊಂಡು ಹಿಂಗೆ ಕಿವಿಯಲ್ಲಿ ಅಲ್ಲಾಡಿಸ್ತಾನೆ. ಅವನು ಯವರದಿ ಅಂತ. ಸರಿ, ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡ್ಬಂದು ಮತ್ತು ಸಾಮ್ರಾಜ್ಯದಲ್ಲಿ, ಏನಪ್ಪ ಇವರ ಭಾಷೆ ಏನಾದ್ರು ತಿಳಿತಾ? ನಾನು ಕಂಡುಹಿಡಿದೆ ಮಹಾಪ್ರಭುಗಳೇ. ಹೆಂಗೆ ಕಂಡುಹಿಡಿದೆ? ಆಶ್ಚರ್ಯ ಪಂಡಿತನಿಗೆ, ಹೆಂಗೆ ಕಂಡುಹಿಡ್ದ? ಹಾಗಾದ್ರೆ ನನ್ನ ಭಾಷೆ ಯಾವುದು? ನಿನ್ನ ಭಾಷೆ ತೆಲುಗು. ಹೆಂಗೆ ಕಂಡುಹಿಡಿದೆ? ಯಾವ ವ್ಯಕ್ತಿ ಎಚ್ಚರದಲ್ಲಿದ್ದಾಗ ಬಳಸುವ ಭಾಷೆ ಅನೇಕ, ಆದರೆ ತಾನು ನಿಜವಾಗಿ ಕನಸಿನಲ್ಲಿ ನಿದ್ರಾಹೀನತೆಯಲ್ಲಿ ಬಳಸುವ ಭಾಷೆ ನಿಜವಾದ ಮಾತೃಭಾಷೆ ಯವರದಿ. ಯಾವ ಭಾಷೆ? ಯಾರದು ಅಂತದ್ದು ತೆಲುಗು ಭಾಷೆ. ಇಂತಹ ಒಂದು ಭಾಷೆ. ಹಾಗಾಗಿ ಎಷ್ಟೇ ಭಾಷೆ ಇದ್ದರೂ ಕೂಡ ಮತ್ಯಾವ ಭಾಷೆ ಕೂಡ ಆ ಸ್ಥಾನವನ್ನು ತುಂಬಕ್ಕೆ ಸಾಧ್ಯ ಇಲ್ಲ. ನಾನು ಇಂಗ್ಲೀಷ್ ಭಾಳ ಅದ್ಭುತವಾಗಿ ಮಾತಾಡ್ತೀನಿ, ಭಾರಿ ಪರಿಣಿತ ಇದ್ದೀನಿ, ನಾನು ಫಾರಿನಲ್ಲೆಲ್ಲ ಹೋಗ್ತೀನಿ, ನನ್ನ ಕನ್ನಡವಂಥ ಸವಿರುಚಿ, ಕನ್ನಡದಂತಹ ಊಟ, ಕನ್ನಡದಂತಹ ಮಣ್ಣು ಎಲ್ಲಿ ಸಿಗೋಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ನಾವು ಹೇಳ್ಬೋದು. ಹಾಗಾಗಿ ಕನ್ನಡವನ್ನು ವಿ ಸಿ ಅವರು ಇನ್ನೂ ಒಂದು ಮಾತಲ್ಲಿ ಹೇಳಿದ್ದಾರೆ, ಎದೆ ಹಾಲಿನ ಸವಿಯ ಸತ್ವ ಅಂತ ಹೇಳಿದ್ದಾರೆ. ಕನ್ನಡ ಭಾಷೆಯನ್ನು ಎದೆ ಹಾಲಿನ ಸವಿ ಸತ್ವ. ಇತ್ತೀಚೆಗೆ ಇಷ್ಟೆಲ್ಲ ನಮ್ಮ ನಾಡಿನಲ್ಲಿ ಬಂದಿದ್ದೇವೆ, ಬೋರ್ಮುಟ್ಟಗಳು ಅವು ಇವು ಬಂದಿವೆ. ಅದು ಏನೇ ಒಂದು ಕುಡಿದ್ರೂ ಕೂಡ ಈ ತಾಯಿಯ ಎದೆ ಹಾಲಷ್ಟು ಪೌಷ್ಟಿಕತೆ ಯಾವ ಹಾಲು ಕೂಡ ಇಲ್ಲ. ಅಂದರೆ ನಮ್ಮ ಕನ್ನಡ ನಾಡಿನ ಭಾಷೆಯಷ್ಟು ಶಕ್ತಿಯುತವಾದ ಯಾವ ಬೇರೆ ಭಾಷೆ ಇಲ್ಲ ಅನ್ನೋದನ್ನು ನಾವಿವತ್ತು ಮನಗಾಣಬಹುದು. ಹಾಗಾಗಿ ಹಾಲಿಗಿಂತ ಜೇನುತುಪ್ಪಗಿಂತ ಚಂದ ಕಾಣೆ ತಾಯ ಮೊಲೆ ಹಾಳು. ನೋಡಿ, ಜೇನುತುಪ್ಪ, ಹಾಲು ಇವೆಲ್ಲಕ್ಕಿಂತನೂ ಅತ್ಯಂತ ಮಿಗಿಲಾದ ಹಾಲು ಎದೆ ಹಾಲು. ಇಂತಹ ಎದೆ ಹಾಲು ನಮ್ಮ ಕನ್ನಡ ನಾಡು ಅನ್ನೋದನ್ನು ಇಲ್ಲಿ ಅವರ ಮಾತನ್ನು ನಾವು ಸ್ಮರಿಸ್ಬೋದು. ಹಾಗಾಗಿ ನಾವು ಇಂದು ಹೇಳ್ತಾ ಇದ್ದೀವಿ, ನಮ್ಮ ಕನ್ನಡ ಈಗೆಲ್ಲ ತುಂಬ ಶಿಕ್ಷಣವಂತರಾಗ್ತಾರೆ, ಶಿಕ್ಷಣವನ್ನು ಪಡ್ಕೊಂಡು ದೇಶ ವಿದೇಶದಂತ ಹೋಗ್ತಾರೆ. ಈಗೆಲ್ಲ ಕೇಳಿದ್ರು ಸಾಕು, ಸಣ್ಣ ಮಗು ಕೂಡ ಬರೀ ಇಂಗ್ಲೀಷಲ್ಲೇ ಮಾತಾಡಿದ್ರೆ ಸ್ಟ್ಯಾಂಡರ್ಡ್ ಅನ್ನೋ ಭಾವನೆಯನ್ನು ನಾವು ಇಟ್ಕೊಳ್ತೀವಿ. ಹಾಗಾಗಿ ಜಿ ಪಿ ರಾಜರತ್ನವರವರ ಮಾತನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚ ಇರೋ ತನಕ ಕನ್ನಡ ಪದಗಳು ನುಂಗ್ಲಿ, ಹೆಂಡ ಹೋಗಲಿ ಹೆಂಡತಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ, ಪ್ರಪಂಚ ಇರೋ ತನಕ ಕನ್ನಡ ಪದಗಳು ನುಗ್ಗಿ. ನಾವು ಏನೇ ಮಾಡಲಿ, ನಾವು ಪ್ರಪಂಚ ಇರೋವರೆಗೂ ಕನ್ನಡ ಪದಗಳು ಉಳಿಬೇಕು ನಮ್ಮ ಕನ್ನಡ ನಾಡಿನಲ್ಲಿ. ಹಾಗಾಗಿ ನಾವೇನೇ ಭಾಷೆ ಕಲಿತರೂ ಕೂಡ ಕನ್ನಡ ಭಾಷೆಯನ್ನು ನಾವು ಮರಿಬಾರ್ದು ಅನ್ನೋ ಅರ್ಥವನ್ನು ನಾವು ಇಲ್ಲಿ ಮನಗಾಣಬಹುದು. ಇನ್ನು ಶ್ರೀ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಒಂದು ಮಾತು ನಮಗೆ ಕನ್ನಡದ ಬಗ್ಗೆ ನಾವು ನೆನಪಾಗ್ತಿದೆ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ. ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ, ಕಳೆಯುತ್ತ ಪಾಪ ಬೆಳೆಸುತ್ತ ಸೈಪ, ಒತ್ತಿತೋ ಕನ್ನಡದ ದೀಪ. ವಾವ್, ಎಷ್ಟು ಅದ್ಭುತವಾದ ಒಂದು ಮಾತು. ಖಂಡಿತವಾಗಲೂ ಚಿರಕಾಲ ಬೆಳಗಲಿ ಕನ್ನಡದ ದೀಪ. ಈ ಹಿಂದೆ ಇತ್ತು ನಮ್ಮ ಕನ್ನಡ ನಾಡು, ಇಂದೂ ಇದೆ, ಮುಂದೆನೂ ಕೂಡ ನಮ್ಮ ಕನ್ನಡದ ದೀಪ ಸದಾ ಬೆಳಗ್ತಾ ಇರಬೇಕು. ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ. ಇದು ನಮ್ಮ ಕನ್ನಡ ನಾಡಿಗೆ ಉತ್ತಮ ಬೆಳಕನ್ನು ತೋರಿಸುತ್ತದೆ. ನಮ್ಮ ಕನ್ನಡ ನಾಡು ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ. ಇಡೀ ಭಾರತ ಒಂದು ದೇಶದಲ್ಲಿ ನಮ್ಮ ಕನ್ನಡ ನಾಡು ಬಲವಾದ ಭವ್ಯ ಪ್ರದೀಪವಾಗಿ ನಮ್ಮ ಕನ್ನಡ ನಾಡು ಇರಲಿ. ಕಳೆಯುತ್ತ ಪಾಪ ಬೆಳೆಸುತ್ತ ಸೈಪ. ನಮ್ಮಲ್ಲಿರುವಂಥ ಅನೇಕ ಪಾಪಗಳು ಏನೇ ಇದ್ದರೂ ಕೂಡ ಅವೆಲ್ಲನ ಕಳೆದು ನಾವು ನಮ್ಮ ಕನ್ನಡ ನಾಡನ್ನು ಬೆಳೆಸುತ್ತಾ ದೇಶವನ್ನು ಕೂಡ ಪ್ರಪಂಚದ ಒಂದರಲ್ಲಿ ಅದ್ಭುತವಾದ ಅದ್ಭುತವಾದ ನಾಡು ಅನ್ನೋದನ್ನು ತೋರಿಸೋಣ. ಒತ್ತಿತೋ ಕನ್ನಡ ದೀಪ. ಹೀಗೆ ನಮ್ಮ ಕನ್ನಡ ದೀಪ ನಾವು ನೋಡಿದ್ವಿ ಪ್ರಪಂಚದಾದ್ಯಂತ ಕೂಡ, ನಮ್ಮ ದೇಶ ಬಿಟ್ಟು ವಿದೇಶಗಳಲ್ಲಿ ಕೂಡ ನಮ್ಮ ಭಾರತೀಯರು ಎಲ್ಲದರಲ್ಲಿ ಕೂಡ ಮುಂದಿದ್ದಾರೆ. ಆಧುನಿಕ ಯುಗದಲ್ಲಿ ಈಗ ಒಂದು ವೈದ್ಯಕೀಯ ವಿಭಾಗ ಬೇರೆ ದೇಶದಲ್ಲಿದ್ದಾರೆ, ಸಂಗೀತದಲ್ಲಿ ಕೂಡ ತುಂಬ ಫೇಮಸ್. ಹಾಗಾಗಿ ನಮ್ಮ ಕನ್ನಡ ನಾಡು ಸೌಂದರ್ಯದ ಬೀಡು, ಕಲೆಗಳ ನಾಡು, ಹಚ್ಚ ಹಸಿರಿನ ಬೀಡು. ಹಾಗಾಗಿ ನಮ್ಮ ಕನ್ನಡ ನಾಡು ಅದ್ಭುತವಾದಂಥ ಒಂದು ನಾಡು. ಕುವೆಂಪುರ ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ಎಂಥ ಅದ್ಭುತವಾದ ಓ ನನ್ನ ಹಾಡು ಕೇಳೋಕ್ಕೆ ಒಂದು ಅದ್ಭುತವಾಗಿದೆ. ಏಕೆಂದರೆ ಇನ್ನು ಮಹಾನ್ ಕವಿಗಳು
ಅನೇಕ ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳ ಬೀಡು. ಇಂಥ ಒಂದು ನಾಡು ಮೋಸ್ಟ್ಲಿ ನಮ್ಮನ್ನು ಎಲ್ಲಿ ಇರೋಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ಬೋದು. ಇಡೀ ನಮ್ಮ ಭಾರತ ದೇಶದಲ್ಲೇ ಕನ್ನಡ ನಾಡು ಅದ್ಭುತವಾದ ನಾಡು, ಸೌಂದರ್ಯದ ಬೀಡು. ಇಂತಹ ನಾಡಿನ ದಿನಾ ಹಬ್ಬವನ್ನು ನಾವು ವೀಕ್ಷಕರು ನಮ್ಮ ಕನ್ನಡ ಭಾಷೆಯನ್ನು, ಕನ್ನಡವನ್ನು ಪ್ರೀತಿಸೋಣ. ನಮ್ಮ ದೇಶ, ನಮ್ಮ ತಾಯಿ ನಾಡನ್ನು ನಾವು ಗೌರವಿಸೋಣ, ಕನ್ನಡವನ್ನು ಪ್ರೀತಿಸೋಣ, ಎಂದಿಗೂ ಚಿರಕಾಲವಾಗಿರೋಣ ಅಂಥೇಳಿ ನಾಡ ಹಬ್ಬನ ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವನ ಕೇವಲ ಒಂದು ಹಬ್ಬ, ಪಾತರಗಿತ್ತಿಯಂತೆ ಮಿಂಚಿ ಮೃಗಜಲದಂತೆ ಮಾಯವಾಗಬಾರದು ಈ ಒಂದು ಸಂಭ್ರಮ. ಸದಾ ಒಂದು ಸಂಭ್ರಮ. ಪ್ರತಿನಿತ್ಯನೂ ನಮ್ಮ ಕನ್ನಡ ನಾಡನ್ನು ಭಾಷೆಯನ್ನು ಪ್ರೀತಿಸೋಣ, ನಲಿಸೋಣ ಅಂತ ಹೇಳ್ತಾ, ವೀಕ್ಷಕರೇ, ನಾವೆಲ್ಲರೂ ಕೂಡ ಒಂದು ಹನಿ ಕೂಡಿದರೆ ಹಳ್ಳ ಅನ್ನಂಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಅಭಿಮಾನದಿಂದ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ನಮ್ಮ ನಾಡು ಉಳಿಯಲು ಸಾಧ್ಯ, ನಮ್ಮ ಭಾಷೆ ಉಳಿಯಲು ಸಾಧ್ಯ. ಎಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ವೀಕ್ಷಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಲಿಸ್ಕೊಂಡು ನಮ್ಮ ನಾಡನ್ನು ಉಳಿಸೋಣ ಅಂತ ಪ್ರಯತ್ನ ಪಡೋಕ್ಕೆ ಅವಕಾಶವನ್ನು ಈ ಒಂದು ಚಾನಲ್ ಕೂಡ ಕೊಟ್ಟಿದೆ. ಹಾಗಾಗಿ ಎಲ್ಲ ವೀಕ್ಷಕ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.